सही सही है सही यार पीछे देखो ನಮಸ್ತೆ. ವಿಶ್ವಗುರು ಬಸವಣ್ಣವ್ರ ಜಯಂತಿದ ಶುಭಾಶಯಗಳು. ಯಾಕಂದ್ರೆ ಬಸವಣ್ಣವರು ಏನು ಅವರು ನಮ್ಗೆ ಹೇಳಿಕೊಟ್ಟಾರ ಹಂಗೆ ನಾವು ನಡಿಬೇಕು. ಅವ್ರ ಮಾರ್ಗದರ್ಶನದೊಳಗೆ ನಾವು ನಡ್ಕೋತ ಅವ್ರು ಹೇಳಿದ್ದು ಅವರು ಮಾಡಿದ್ದು ಆ ಕಾರ್ಯ ನಾವು ಮಾಡ್ಕೋತಿರ್ಬೇಕಂತ ಮತ್ತೊಮ್ಮೆ ಬಸವಣ್ಣವರ ಜಯಂತಿ. ಎಲ್ಲರಿಗೂ ವಿಶ್ವಗುರು ಬಸವಣ್ಣನವರ ಜಯಂತ್ಯೋತ್ಸವದ ಆರ್ಥಿಕ ಶುಭಾಶಯಗಳನ್ನು ಸಲ್ಲಿಸಿ, ಕರ್ನಾಟಕ ರಾಜ್ಯದ ಸಾಂಸ್ಕೃತಿಕ ನಾಯಕ ಬಸವಣ್ಣನವರು 12ನೇ ಶತಮಾನದಲ್ಲಿ ಸರ್ವ ಸಮಾಜಗಳನ್ನ ಸರ್ವ ಜಾತಿಗಳನ್ನ ಒಂದೇ ವೇದಿಕೆಗೆ ತಂದು ಇಡೀ ವಿಶ್ವಕ್ಕೆ ಮಾದರಿಯಾದಂತ ಅನುಭವ ಮಂಟಪವನ್ನ ಸ್ಥಾಪನೆ ಮಾಡಿ ಅಲ್ಲಿ ಎಲ್ಲ ಕೆಳವರ್ಗದ ಹಿಂದುಳಿದ ಮತ್ತು ಶೂದ್ರ ಸಮಾಜವನ್ನ ಒಟ್ಟಿಗೆ ಸೇರಿಸಿ ಬಹುತ್ವ ಭಾರತವನ್ನ ನಿರ್ಮಾಣ ಮಾಡುವನ್ನ ಕನಸು ಕಂಡಂತ ಬಸವಾದಿ ಶರಣರ ಚಿಂತನೆಗಳನ್ನ ಇವತ್ತು ಕರ್ನಾಟಕ ಘನ ಸರ್ಕಾರ ಕೂಡ ಬಸವಣ್ಣನವರಿಗೆ ಕರ್ನಾಟಕ ರಾಜ್ಯದ ಸಾಂಸ್ಕೃತಿಕ ನಾಯಕ ಅನ್ನುವಂತ ಒಂದು ಉಪಾಧಿಯನ್ನು ಕೊಟ್ಟು ಈ ರಾಜ್ಯದಲ್ಲಿ ಮತ್ತು ಈ ದೇಶದಲ್ಲಿ ಮತ್ತೊಮ್ಮೆ ಬಸವ ತತ್ವದ ತಳಹದಿಯ ಮೇಲೆ ಆಡಳಿತವನ್ನ ನಡೆಸಿ ಸರ್ವರಿಗೂ ಸಮಪಾಲು ಸರ್ವರಿಗೂ ಸಮಬಾಳು ಅನ್ನುವಂತ ದೇಶದಿಂದ ಇವತ್ತು ಕರ್ನಾಟಕ ಸರ್ಕಾರ ಆಡಳಿತಾಧಿಕಾರವನ್ನ ನೀಡ್ತಾ ಇದೆ. ಅದಕ್ಕಾಗಿ ಕರ್ನಾಟಕ ಸರ್ಕಾರಕ್ಕೆ ಮತ್ತೊಮ್ಮೆ ನಾವು ಅಭಿನಂದನೆಯನ್ನ ಸಲ್ಲಿಸಿ ಮುಂಬರುವ ದಿನಗಳಲ್ಲಿ ಸರ್ವ ಸಮಾಜಗಳು ಕೂಡ ಬಸವ ತತ್ವದ ಅಡಿಗೆ ಬಂದು ಮತ್ತೊಮ್ಮೆ ಬಸವ ಯುಗವನ್ನ ಪ್ರಾರಂಭಿಸೋಣ ಅಂತ ಹೇಳಿ ಮತ್ತೊಮ್ಮೆ ತಮ್ಮೆಲ್ಲರಿಗೂ ಶುಭಾಶಯನ ಕೋರುತ್ತೇನೆ. ಜಯ ಬಸವೇಶ.